ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇನ್ನು ಮುಂದೆ ಏನು ವಾಹನಗಳಿಗೆ ಯೆಲ್ಲೋ ಬೋರ್ಡ್ ವೆಹಿಕಲ್ಗಳಿಗೆ ಹೊಸ ನಿಯಮವನ್ನು ಜಾರಿಗೆ ತರಲಾಗ್ತಾ ಇದೆ. ನಾನೀಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಟರ್ಮಿನಲ್ 1 ಬಳಿ ಅರೈವಲ್ ಮುಂಭಾಗ ಇರತಕ್ಕಂಥ ಪಿಕಪ್ ಪಾಯಿಂಟ್ ಬಳಿ ನಾನಿರುವಂಥದ್ದು. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಇದೇ ಒಂದು 4 ಲೈನ್ಗಳೇನಿದೆ, ಈ 4 ಲೈನ್ಗಳಲ್ಲಿ ಇಷ್ಟು ದಿನ ಯೆಲ್ಲೋ ಬೋರ್ಡ್ ವೆಹಿಕಲ್ಗಳು ಬಂದು ಏನು ಪ್ರಯಾಣಿಕರನ್ನ ಇಲ್ಲಿ ನಿಲ್ಲಿಸ್ಕೊಂಡು ಪಿಕಪ್ ಮಾಡ್ತಾಯಿದ್ರು. ಆದರೆ ಇನ್ನು ಮುಂದೆ ಏನು ಇದೇ ತಿಂಗಳ 8ರಿಂದ ಹೊಸ ನಿಯಮವನ್ನು ಜಾರಿಗೆ ತರಲಾಗ್ತಾ ಇದೆ. ಈ ಒಂದು ಪಿಕಪ್ ಪಾಯಿಂಟ್ಗಳಲ್ಲಿ ಯಾವುದೇ ಕಾರಣಕ್ಕೂ ಯೆಲ್ಲೋ ವೆಹಿಕಲ್ಗಳು ಏನು ಬರ್ತಾಯಿದ್ವು ಅವಕ್ಕೆ ಇಲ್ಲಿ ಎಂಟ್ರಿ ಇಲ್ಲ. ಸಂಪೂರ್ಣವಾಗಿ ಯೆಲ್ಲೋ ಬೋರ್ಡ್ ವೆಹಿಕಲ್ಗಳನ್ನು ಈ ಒಂದು ಲೈನ್ಗಳಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರಿಗೆ ತೀವ್ರ ರೀತಿ ಸಮಸ್ಯೆ ಆಗ್ತಾಯಿತ್ತು. ಆ ನಿಟ್ಟಿನಲ್ಲಿ ಹೊಸ ನಿಯಮವನ್ನು ಈಗ ಜಾರಿಗೆ ತರಲಾಗ್ತಾ ಇದೆ. ಇಲ್ಲಿ ಈ ಒಂದು ಲೈನ್ಗಳಲ್ಲಿ ಕೇವಲ ಏನು ಪ್ರೈವೇಟ್ ವೆಹಿಕಲ್ಗಳು ಬಂದಂಥ ಸಂದರ್ಭದಲ್ಲಿ 8ರಿಂದ 13 ನಿಮಿಷಕ್ಕೆ ₹150, ಹಾಗೆಯೇ 13ರಿಂದ 18 ನಿಮಿಷಕ್ಕೆ ₹300 ಚಾರ್ಜನ್ನು ಮಾಡುವಂತಹ ವ್ಯವಸ್ಥೆಯನ್ನು ಜಾರಿಗೆ ತರಲಾಗ್ತಾ ಇದೆ. ಜೊತೆಗೆ 18 ನಿಮಿಷಕ್ಕೂ ಹೆಚ್ಚು ಏನಾದರೂ ಇದು ಮಾಡಿದರೆ ಅಂಥ ವೆಹಿಕಲ್ಗಳನ್ನು ಸೀಸ್ ಮಾಡಿ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಟೋಯಿಂಗ್ ಮಾಡುವಂತಹ ವ್ಯವಸ್ಥೆಯನ್ನು ಏರ್ಪೋರ್ಟ್ ಆಡಳಿತ ಮಂಡಳಿ ಜಾರಿಗೆ ತರ್ತಾ ಇದೆ. ಯಾಕೆಂತಂದರೆ ಇಲ್ಲಿ ಸೈಡ್ ಪಿಕಪ್ ವಾಹನಗಳು ಆಗಿರ್ಬೋದು, ಜೊತೆಗೆ ಯೆಲ್ಲೋ ಬೋರ್ಡ್ ವೆಹಿಕಲ್ಗಳು ಇಲ್ಲಿ ಈ ಒಂದು ಲೈನ್ಗಳಲ್ಲಿ ಬಂದು ನಿಲ್ಲಿಸೋಂಥ ಸಂದರ್ಭದಲ್ಲಿ ವಾಹನ ಸಂಚಾರ ದಟ್ಟಣೆಯಾಗಿ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇತ್ತು. ಹೀಗಾಗಿ ಈ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಯೆಲ್ಲೋ ಬೋರ್ಡ್ಗಳು ಏರ್ಪೋರ್ಟ್ ಆಡಳಿತ ಮಂಡಳಿಯಿಂದ ಏನು ಏರ್ಪೋರ್ಟ್ ಟ್ಯಾಕ್ಸಿಗಳಾಗಿರ್ಬೋದು, ಉಬರ್, ಓಲಾ ಈ ಥರ ಟ್ಯಾಕ್ಸಿಗಳಿಗೆ ಅವರವ್ರ ಝೂನ್ಗಳಲ್ಲಿ ಅವರು ನಿಲ್ಲಿಸ್ಕೊಂಡು ಪ್ರಯಾಣಿಕರನ್ನ ಪಿಕಪ್ ಮಾಡ್ಬೋದು. ಆದರೆ ಯೆಲ್ಲೋ ಬೋರ್ಡ್ ವೆಹಿಕಲ್ಗಳು P4 ಪಾರ್ಕಿಂಗ್ಗೆ ಹೋಗಬೇಕಾಗುತ್ತೆ. ಆ P4 ಪಾರ್ಕಿಂಗ್ನಲ್ಲಿ ಏನು ಪ್ರಯಾಣಿಕರನ್ನ ಪಿಕಪ್ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಜಾರಿ ಮಾಡಲಾಗಿದೆ. ಜೊತೆಗೆ ಇಲ್ಲಿ ಏನು ಈ 4 ಲೈನ್ಗಳಲ್ಲಿ ಇರ್ಬೋದು, ಜೊತೆಗೆ ಟರ್ಮಿನಲ್ 2ನಲ್ಲೂ ಕೂಡ ಇರ್ಬೋದು, ಯಾವುದೇ ಕಾರಣಕ್ಕೂ ವೆಹಿಕಲ್ಗಳನ್ನು ಅಲ್ಲೂ ಕೂಡ ಬೇಸ್ಮೆಂಟು ಕೆಳಗಡೆ ಭಾಗದಲ್ಲಿ ಒಂದು ಪಿಕಪ್ ಮಾಡ್ಕೊಳೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಮುಂದೆ ಸಂಪೂರ್ಣವಾಗಿ ಇದು ಡಿಪರ್ಚರ್ಗೆ ಅನ್ವಯಿಸೋದಿಲ್ಲ. ಆದರೆ ಅರೈವಲ್ ಮುಂಭಾಗ ಇರ್ತಕ್ಕಂಥ ಏನು ಪಿಕಪ್ ಪಾಯಿಂಟ್ಗಳಿದೆ ಇಲ್ಲಿ ಮಾತ್ರ ಅದನ್ನು ಅಳವಡಿಸೋದಕ್ಕೆ ಜಾರಿ ಮಾಡಿರುವಂಥದ್ದು. ಇನ್ನು ಚಾಲಕರು ಇದ್ದಾರೆ, ನಾನು ಮಾತಾಡ್ತಾ ಹೋಗ್ತೇನೆ. ಸರ್, ಇನ್ನು 8ನೇ ತಾರೀಕಿಂದ ಹೊಸ ನಿಯಮ ಜಾರಿಗೆ ಬರ್ತಾ ಇದೆ. ಎಲ್ಲೋ ವೆಹಿಕಲ್ಗಳು ಇಲ್ಲಿ ಅಲೋ ಇಲ್ಲ ಅಂತ ಹೇಳ್ತಾರೆ. ಇದು ಸಹಕಾರಿ ಆಗುತ್ತಾ, ಏನು ಹೇಳ್ತೀರಿ? ಅದೆಲ್ಲ ಸಪೋರ್ಟ್ ಮಾಡಿದ್ರೆ ಆಗುತ್ತೆ ಸರ್. ಈಗ ಎಲ್ಲೋ ಟ್ಯಾಕ್ಸಿಗಳೆಲ್ಲನೂ ಕೂಡ P4 ಪಾರ್ಕಿಂಗ್ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ, ಅಲ್ಲೇ ಪ್ರಯಾಣಿಕರನ್ನ ಪಿಕಪ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಂಪೂರ್ಣವಾಗಿ ಸಂಚಾರ ದಟ್ಟಣೆ ಆಗುತ್ತೆ ಅಂತೇಳಿ ಈ ರೀತಿಯಾದ ನಿಯಮ ತರ್ತಾ ಇದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಿ? ಅಲ್ಲಿ ಪ್ರೀ ಪಾರ್ಕಿಂಗ್ ಹೋದರೆ ಭಾರಿ ಕಷ್ಟ ಆಗುತ್ತೆ. ಯಾಕಂದ್ರೆ ಅವರು ಲಗೇಜ್ ಎಲ್ಲ ತೊಗೊಬರ್ಬೇಕು. ನಾವಲ್ಲಿ ವೆಯ್ಟ್ ಮಾಡಿ ಇವ್ರು ಬರೋಷ್ಟೊತ್ತಿಗೆ 20 ನಿಮಿಷ ಅಥವಾ ಅರ್ಧ ಗಂಟೆ ಆಗ್ಬೋದು. ಹಾಗಾಗಿ ಲೇಟ್ ಆಗ್ಬೋದು. ಇದು ಸ್ವಲ್ಪ ಫ್ರೀ ಇದೆ ನಮಗೆ. ಅವ್ರು ಬಂದು ನಿಂತಿರ್ತಾರೆ, ನಾವು ಬಂದು ಪಿಕಪ್ ಮಾಡ್ಕೋಬೋದು, ಆರಾಮಾಗಿದೆ. ಇದು ಏನು ಏರ್ಪೋರ್ಟ್ನ ಏನು ಪ್ರಯಾಣಿಕರನ್ನ ಪಿಕಪ್ ಮಾಡ್ತಕ್ಕಂಥ ಟ್ಯಾಕ್ಸಿ ಚಾಲಕರು ಹೇಳುವಂಥ ಮಾತು. ಈ ರೀತಿಯಾದ ನಿಯಮಗಳನ್ನು ಜಾರಿಗೆ ತಂದರೆ ನಮಗೆ ಕೂಡ ಪ್ರಯಾಣಿಕರಿಗೆ ಅವರ ಲಗೇಜ್ಗಳನ್ನು ಎತ್ಕೊಂಬರೋದಕ್ಕೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಸಂಚಾರ ದಟ್ಟಣೆಯಿಂದ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಆಗ್ತಾಯಿತ್ತು. ಜೊತೆಗೆ ಸೈಡ್ ಪಿಕಪ್ ವಾಹನಗಳಿಂದನೂ ಕೂಡ ಈ ಒಂದು ಪಿಕಪ್ ಪಾಯಿಂಟ್ಗಳಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾಯಿತ್ತು. ಈ ನಿಟ್ಟಿನಲ್ಲಿ ಏರ್ಪೋರ್ಟ್ ಆಡಳಿತ ಮಂಡಳಿ ಈಗ ಹೊಸ ನಿಯಮವನ್ನು 8ನೇ ತಾರೀಕಿಂದ ಜಾರಿ ಮಾಡಲಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಒಂದು ಏರ್ಪೋರ್ಟ್ಗೆ ಅನುಕೂಲಕರ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇನ್ನು ಮುಂದೆ ಏನು ವಾಹನಗಳಿಗೆ ಯೆಲ್ಲೋ ಬೋರ್ಡ್ ವೆಹಿಕಲ್ಗಳಿಗೆ ಹೊಸ ನಿಯಮವನ್ನು ಜಾರಿಗೆ ತರಲಾಗ್ತಾ ಇದೆ. ನಾನೀಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಟರ್ಮಿನಲ್ 1 ಬಳಿ ಅರೈವಲ್ ಮುಂಭಾಗ ಇರತಕ್ಕಂಥ ಪಿಕಪ್ ಪಾಯಿಂಟ್ ಬಳಿ ನಾನಿರುವಂಥದ್ದು. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಇದೇ ಒಂದು 4 ಲೈನ್ಗಳೇನಿದೆ, ಈ 4 ಲೈನ್ಗಳಲ್ಲಿ ಇಷ್ಟು ದಿನ ಯೆಲ್ಲೋ ಬೋರ್ಡ್ ವೆಹಿಕಲ್ಗಳು ಬಂದು ಏನು ಪ್ರಯಾಣಿಕರನ್ನ ಇಲ್ಲಿ ನಿಲ್ಲಿಸ್ಕೊಂಡು ಪಿಕಪ್ ಮಾಡ್ತಾಯಿದ್ರು. ಆದರೆ ಇನ್ನು ಮುಂದೆ ಏನು ಇದೇ ತಿಂಗಳ 8ರಿಂದ ಹೊಸ ನಿಯಮವನ್ನು ಜಾರಿಗೆ ತರಲಾಗ್ತಾ ಇದೆ. ಈ ಒಂದು ಪಿಕಪ್ ಪಾಯಿಂಟ್ಗಳಲ್ಲಿ ಯಾವುದೇ ಕಾರಣಕ್ಕೂ ಯೆಲ್ಲೋ ವೆಹಿಕಲ್ಗಳು ಏನು ಬರ್ತಾಯಿದ್ವು ಅವಕ್ಕೆ ಇಲ್ಲಿ ಎಂಟ್ರಿ ಇಲ್ಲ. ಸಂಪೂರ್ಣವಾಗಿ ಯೆಲ್ಲೋ ಬೋರ್ಡ್ ವೆಹಿಕಲ್ಗಳನ್ನು ಈ ಒಂದು ಲೈನ್ಗಳಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರಿಗೆ ತೀವ್ರ ರೀತಿ ಸಮಸ್ಯೆ ಆಗ್ತಾಯಿತ್ತು. ಆ ನಿಟ್ಟಿನಲ್ಲಿ ಹೊಸ ನಿಯಮವನ್ನು ಈಗ ಜಾರಿಗೆ ತರಲಾಗ್ತಾ ಇದೆ. ಇಲ್ಲಿ ಈ ಒಂದು ಲೈನ್ಗಳಲ್ಲಿ ಕೇವಲ ಏನು ಪ್ರೈವೇಟ್ ವೆಹಿಕಲ್ಗಳು ಬಂದಂಥ ಸಂದರ್ಭದಲ್ಲಿ 8ರಿಂದ 13 ನಿಮಿಷಕ್ಕೆ ₹150, ಹಾಗೆಯೇ 13ರಿಂದ 18 ನಿಮಿಷಕ್ಕೆ ₹300 ಚಾರ್ಜನ್ನು ಮಾಡುವಂತಹ ವ್ಯವಸ್ಥೆಯನ್ನು ಜಾರಿಗೆ ತರಲಾಗ್ತಾ ಇದೆ. ಜೊತೆಗೆ 18 ನಿಮಿಷಕ್ಕೂ ಹೆಚ್ಚು ಏನಾದರೂ ಇದು ಮಾಡಿದರೆ ಅಂಥ ವೆಹಿಕಲ್ಗಳನ್ನು ಸೀಸ್ ಮಾಡಿ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಟೋಯಿಂಗ್ ಮಾಡುವಂತಹ ವ್ಯವಸ್ಥೆಯನ್ನು ಏರ್ಪೋರ್ಟ್ ಆಡಳಿತ ಮಂಡಳಿ ಜಾರಿಗೆ ತರ್ತಾ ಇದೆ. ಯಾಕೆಂತಂದರೆ ಇಲ್ಲಿ ಸೈಡ್ ಪಿಕಪ್ ವಾಹನಗಳು ಆಗಿರ್ಬೋದು, ಜೊತೆಗೆ ಯೆಲ್ಲೋ ಬೋರ್ಡ್ ವೆಹಿಕಲ್ಗಳು ಇಲ್ಲಿ ಈ ಒಂದು ಲೈನ್ಗಳಲ್ಲಿ ಬಂದು ನಿಲ್ಲಿಸೋಂಥ ಸಂದರ್ಭದಲ್ಲಿ ವಾಹನ ಸಂಚಾರ ದಟ್ಟಣೆಯಾಗಿ ಪ್ರಯಾಣಿಕರಿಗೆ ತೊಂದರೆ ಆಗ್ತಾಯಿತ್ತು. ಹೀಗಾಗಿ ಈ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಯೆಲ್ಲೋ ಬೋರ್ಡ್ಗಳು ಏರ್ಪೋರ್ಟ್ ಆಡಳಿತ ಮಂಡಳಿಯಿಂದ ಏನು ಏರ್ಪೋರ್ಟ್ ಟ್ಯಾಕ್ಸಿಗಳಾಗಿರ್ಬೋದು, ಉಬರ್, ಓಲಾ ಈ ಥರ ಟ್ಯಾಕ್ಸಿಗಳಿಗೆ ಅವರವ್ರ ಝೂನ್ಗಳಲ್ಲಿ ಅವರು ನಿಲ್ಲಿಸ್ಕೊಂಡು ಪ್ರಯಾಣಿಕರನ್ನ ಪಿಕಪ್ ಮಾಡ್ಬೋದು. ಆದರೆ ಯೆಲ್ಲೋ ಬೋರ್ಡ್ ವೆಹಿಕಲ್ಗಳು P4 ಪಾರ್ಕಿಂಗ್ಗೆ ಹೋಗಬೇಕಾಗುತ್ತೆ. ಆ P4 ಪಾರ್ಕಿಂಗ್ನಲ್ಲಿ ಏನು ಪ್ರಯಾಣಿಕರನ್ನ ಪಿಕಪ್ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನು
ಜಾರಿ ಮಾಡಲಾಗಿದೆ. ಜೊತೆಗೆ ಇಲ್ಲಿ ಏನು ಈ 4 ಲೈನ್ಗಳಲ್ಲಿ ಇರ್ಬೋದು, ಜೊತೆಗೆ ಟರ್ಮಿನಲ್ 2ನಲ್ಲೂ ಕೂಡ ಇರ್ಬೋದು, ಯಾವುದೇ ಕಾರಣಕ್ಕೂ ವೆಹಿಕಲ್ಗಳನ್ನು ಅಲ್ಲೂ ಕೂಡ ಬೇಸ್ಮೆಂಟು ಕೆಳಗಡೆ ಭಾಗದಲ್ಲಿ ಒಂದು ಪಿಕಪ್ ಮಾಡ್ಕೊಳೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಮುಂದೆ ಸಂಪೂರ್ಣವಾಗಿ ಇದು ಡಿಪಾರ್ಚರ್ಗೆ ಅನ್ವಯಿಸೋದಿಲ್ಲ. ಆದರೆ ಅರೈವಲ್ ಮುಂಭಾಗ ಇರ್ತಕ್ಕಂಥ ಏನು ಪಿಕಪ್ ಪಾಯಿಂಟ್ಗಳಿದೆ ಇಲ್ಲಿ ಮಾತ್ರ ಅದನ್ನು ಅಳವಡಿಸೋದಕ್ಕೆ ಜಾರಿ ಮಾಡಿರುವಂಥದ್ದು. ಇನ್ನು ಚಾಲಕರು ಇದ್ದಾರೆ, ನಾನು ಮಾತಾಡ್ತಾ ಹೋಗ್ತೇನೆ. ಸರ್, ಇನ್ನು 8ನೇ ತಾರೀಕಿಂದ ಹೊಸ ನಿಯಮ ಜಾರಿಗೆ ಬರ್ತಾ ಇದೆ. ಎಲ್ಲೋ ವೆಹಿಕಲ್ಗಳು ಇಲ್ಲಿ ಅಲೋ ಇಲ್ಲ ಅಂತ ಹೇಳ್ತಾರೆ. ಇದು ಸಹಕಾರಿ ಆಗುತ್ತಾ, ಏನು ಹೇಳ್ತೀರಿ? ಅದೆಲ್ಲ ಸಪೋರ್ಟ್ ಮಾಡಿದ್ರೆ ಆಗುತ್ತೆ ಸರ್. ಈಗ ಎಲ್ಲೋ ಟ್ಯಾಕ್ಸಿಗಳೆಲ್ಲನೂ ಕೂಡ P4 ಪಾರ್ಕಿಂಗ್ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲೇ ಪ್ರಯಾಣಿಕರನ್ನ ಪಿಕಪ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಂಪೂರ್ಣವಾಗಿ ಸಂಚಾರ ದಟ್ಟಣೆ ಆಗುತ್ತೆ ಅಂತೇಳಿ ಈ ರೀತಿಯಾದ ನಿಯಮ ತರ್ತಾ ಇದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಿ? ಅಲ್ಲಿ ಪ್ರೀ ಪಾರ್ಕಿಂಗ್ ಹೋದರೆ ಭಾರಿ ಕಷ್ಟ ಆಗುತ್ತೆ, ಯಾಕಂದ್ರೆ ಅವರು ಲಗೇಜ್ ಎಲ್ಲ ತೊಗೊಬರ್ಬೇಕು. ನಾವಲ್ಲಿ ವೆಯ್ಟ್ ಮಾಡಿ ಇವ್ರು ಬರೋಷ್ಟೊತ್ತಿಗೆ 20 ನಿಮಿಷ ಅಥವಾ ಅರ್ಧ ಗಂಟೆ ಆಗ್ಬೋದು. ಹಂಗಾಗಿ ಲೇಟ್ ಆಗ್ಬೋದು. ಇದು ಸ್ವಲ್ಪ ಫ್ರೀ ಇದೆ ನಮಗೆ, ಅವ್ರು ಬಂದು ನಿಂತಿರ್ತಾರೆ, ನಾವು ಬಂದು ಪಿಕಪ್ ಮಾಡ್ಕೋಬೋದು, ಆರಾಮಾಗಿದೆ. ಇದು ಏನು ಏರ್ಪೋರ್ಟ್ನ ಏನು ಪ್ರಯಾಣಿಕರನ್ನ ಪಿಕಪ್ ಮಾಡ್ತಕ್ಕಂಥ ಟ್ಯಾಕ್ಸಿ ಚಾಲಕರು ಹೇಳುವಂಥ ಮಾತು. ಈ ರೀತಿಯಾದ ನಿಯಮಗಳನ್ನು ಜಾರಿಗೆ ತಂದರೆ ನಮಗೆ ಕೂಡ ಪ್ರಯಾಣಿಕರಿಗೆ ಅವರ ಲಗೇಜ್ಗಳನ್ನು ಎತ್ಕೊಂಬರೋದಕ್ಕೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಸಂಚಾರ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇತ್ತು. ಜೊತೆಗೆ ಸೈಡ್ ಪಿಕಪ್ ವಾಹನಗಳಿಂದನೂ ಕೂಡ ಈ ಒಂದು ಪಿಕಪ್ ಪಾಯಿಂಟ್ಗಳಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಈ ನಿಟ್ಟಿನಲ್ಲಿ ಏರ್ಪೋರ್ಟ್ ಆಡಳಿತ ಮಂಡಳಿ ಈಗ ಹೊಸ ನಿಯಮವನ್ನು 8ನೇ ತಾರೀಕಿಂದ ಜಾರಿ ಮಾಡಲಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಒಂದು ಏರ್ಪೋರ್ಟ್ಗೆ ಅನುಕೂಲಕರ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇನ್ನು ಮುಂದೆ ಏನು ವಾಹನಗಳಿಗೆ ಯೆಲ್ಲೋ ಬೋರ್ಡು ವೆಹಿಕಲ್ಗಳಿಗೆ ಹೊಸ ನಿಯಮವನ್ನು ಜಾರಿಗೆ ತರಲಾಗ್ತಾ ಇದೆ. ನಾನೀಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಟರ್ಮಿನಲ್ 1 ಬಳಿ ಅರೈವಲ್ ಮುಂಭಾಗ ಇರತಕ್ಕಂಥ ಪಿಕಪ್ ಪಾಯಿಂಟ್ ಬಳಿ ನಾನಿರುವಂಥದ್ದು. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಇದೇ ಒಂದು 4 ಲೈನ್ಗಳೇನಿದೆ, ಈ 4 ಲೈನ್ಗಳಲ್ಲಿ ಇಷ್ಟು ದಿನ ಯೆಲ್ಲೋ ಬೋರ್ಡ್ ವೆಹಿಕಲ್ಗಳು ಬಂದು ಏನು ಪ್ರಯಾಣಿಕರನ್ನ ಇಲ್ಲಿ ನಿಲ್ಲಿಸ್ಕೊಂಡು ಪಿಕಪ್ ಮಾಡ್ತಾಯಿದ್ರು. ಆದರೆ ಇನ್ನು ಮುಂದೆ ಏನು ಇದೇ ತಿಂಗಳ 8ರಿಂದ ಹೊಸ ನಿಯಮವನ್ನು ಜಾರಿಗೆ ತರಲಾಗ್ತಾ ಇದೆ. ಈ ಒಂದು ಪಿಕಪ್ ಪಾಯಿಂಟ್ಗಳಲ್ಲಿ ಯಾವುದೇ ಕಾರಣಕ್ಕೂ ಎಲ್ಲೋ ವೆಹಿಕಲ್ಗಳು ಏನು ಬರ್ತಾಯಿದ್ವು ಅವಕ್ಕೆ ಇಲ್ಲಿ ಎಂಟ್ರಿ ಇಲ್ಲ. ಸಂಪೂರ್ಣವಾಗಿ ಎಲ್ಲೋ ಬೋರ್ಡ್ ವೆಹಿಕಲ್ಗಳನ್ನು ಈ ಒಂದು ಲೈನ್ಗಳಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರಿಗೆ ತೀವ್ರ ರೀತಿ ಸಮಸ್ಯೆ ಆಗ್ತಾಯಿತ್ತು. ಆ ನಿಟ್ಟಿನಲ್ಲಿ ಹೊಸ ನಿಯಮವನ್ನು ಈಗ ಜಾರಿಗೆ ತರಲಾಗ್ತಾ ಇದೆ. ಇಲ್ಲಿ ಈ ಒಂದು ಲೈನ್ಗಳಲ್ಲಿ ಕೇವಲ ಏನು ಪ್ರೈವೇಟ್ ವೆಹಿಕಲ್ಗಳು ಬಂದಂಥ ಸಂದರ್ಭದಲ್ಲಿ 8ರಿಂದ 13 ನಿಮಿಷಕ್ಕೆ 150 ರೂಪಾಯಿ, ಹಾಗೆಯೇ 13ರಿಂದ 18 ನಿಮಿಷಕ್ಕೆ 300 ರೂಪಾಯಿ ಚಾರ್ಜನ್ನು ಮಾಡುವಂತಹ ವ್ಯವಸ್ಥೆಯನ್ನು ಜಾರಿಗೆ ತರಲಾಗ್ತಾ ಇದೆ. ಜೊತೆಗೆ 18 ನಿಮಿಷಕ್ಕೂ ಹೆಚ್ಚು ಏನಾದರೂ ಇದು ಮಾಡಿದರೆ ಅಂಥ ವೆಹಿಕಲ್ಗಳನ್ನು ಸೀಸ್ ಮಾಡಿ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಟೋಯಿಂಗ್ ಮಾಡುವಂತಹ ವ್ಯವಸ್ಥೆಯನ್ನು ಏರ್ಪೋರ್ಟ್ ಆಡಳಿತ ಮಂಡಳಿ ಜಾರಿಗೆ ತರ್ತಾ ಇದೆ. ಯಾಕೆಂತಂದರೆ ಇಲ್ಲಿ ಸೈಡ್ ಪಿಕಪ್ ವಾಹನಗಳು ಆಗಿರ್ಬೋದು, ಜೊತೆಗೆ ಯೆಲ್ಲೋ ಬೋರ್ಡ್ ವೆಹಿಕಲ್ಗಳು ಇಲ್ಲಿ ಈ ಒಂದು ಲೈನ್ಗಳಲ್ಲಿ ಬಂದು ನಿಲ್ಲಿಸೋಂಥ ಸಂದರ್ಭದಲ್ಲಿ ವಾಹನ ಸಂಚಾರ ದಟ್ಟಣೆಯಾಗಿ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇತ್ತು. ಹೀಗಾಗಿ ಈ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಯೆಲ್ಲೋ ಬೋರ್ಡ್ಗಳು ಏರ್ಪೋರ್ಟ್ ಆಡಳಿತ ಮಂಡಳಿಯಿಂದ ಏನು ಏರ್ಪೋರ್ಟ್ ಟ್ಯಾಕ್ಸಿಗಳಾಗಿರ್ಬೋದು, ಉಬರ್, ಓಲಾ ಈ ಥರ ಟ್ಯಾಕ್ಸಿಗಳಿಗೆ ಅವರವ್ರ ಝೂನ್ಗಳಲ್ಲಿ ಅವರು ನಿಲ್ಲಿಸ್ಕೊಂಡು ಪ್ರಯಾಣಿಕರನ್ನ ಪಿಕಪ್ ಮಾಡ್ಬೋದು. ಆದರೆ ಯೆಲ್ಲೋ ಬೋರ್ಡ್ ವೆಹಿಕಲ್ಗಳು P4 ಪಾರ್ಕಿಂಗ್ಗೆ ಹೋಗಬೇಕಾಗುತ್ತೆ. ಆ P4 ಪಾರ್ಕಿಂಗ್ನಲ್ಲಿ ಏನು ಪ್ರಯಾಣಿಕರನ್ನ ಪಿಕಪ್ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಜಾರಿ ಮಾಡಲಾಗಿದೆ. ಜೊತೆಗೆ ಇಲ್ಲಿ ಏನು ಈ 4 ಲೈನ್ಗಳಲ್ಲಿ ಇರ್ಬೋದು, ಜೊತೆಗೆ ಟರ್ಮಿನಲ್ 2ನಲ್ಲೂ ಕೂಡ ಇರ್ಬೋದು, ಯಾವುದೇ ಕಾರಣಕ್ಕೂ ವೆಹಿಕಲ್ಗಳನ್ನು ಅಲ್ಲೂ ಕೂಡ ಬೇಸ್ಮೆಂಟು ಕೆಳಗಡೆ ಭಾಗದಲ್ಲಿ ಒಂದು ಪಿಕಪ್ ಮಾಡ್ಕೊಳೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಮುಂದೆ ಸಂಪೂರ್ಣವಾಗಿ ಇದು ಡಿಪಾರ್ಚರ್ಗೆ ಅನ್ವಯಿಸೋದಿಲ್ಲ. ಆದರೆ ಅರೈವಲ್ ಮುಂಭಾಗ ಇರ್ತಕ್ಕಂಥ ಏನು ಪಿಕಪ್ ಪಾಯಿಂಟ್ಗಳಿದೆ ಇಲ್ಲಿ ಮಾತ್ರ ಅದನ್ನು ಅಳವಡಿಸೋದಕ್ಕೆ ಜಾರಿ ಮಾಡಿರುವಂಥದ್ದು. ಇನ್ನು ಚಾಲಕರು ಇದ್ದಾರೆ, ನಾನು ಮಾತಾಡ್ತಾ ಹೋಗ್ತೇನೆ. ಸರ್, ಇನ್ನು 8ನೇ ತಾರೀಕಿಂದ ಹೊಸ ನಿಯಮ ಜಾರಿಗೆ ಬರ್ತಾ ಇದೆ. ಎಲ್ಲೋ ವೆಹಿಕಲ್ಗಳು ಇಲ್ಲಿ ಅಲೋ ಇಲ್ಲ ಅಂತ ಹೇಳ್ತಾರೆ. ಇದು ಸಹಕಾರಿ ಆಗುತ್ತಾ, ಏನು ಹೇಳ್ತೀರಿ? ಅದೆಲ್ಲ ಸಪೋರ್ಟ್ ಮಾಡಿದ್ರೆ ಆಗುತ್ತೆ ಸರ್. ಈಗ ಎಲ್ಲೋ ಟ್ಯಾಕ್ಸಿಗಳೆಲ್ಲನೂ ಕೂಡ P4 ಪಾರ್ಕಿಂಗ್ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲೇ ಪ್ರಯಾಣಿಕರನ್ನ ಪಿಕಪ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಂಪೂರ್ಣವಾಗಿ ಸಂಚಾರ ದಟ್ಟಣೆ ಆಗುತ್ತೆ ಅಂತೇಳಿ ಈ ರೀತಿಯಾದ ನಿಯಮ ತರ್ತಾ ಇದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಿ? ಅಲ್ಲಿ ಪ್ರೀ ಪಾರ್ಕಿಂಗ್ ಹೋದರೆ ಭಾರಿ ಕಷ್ಟ ಆಗುತ್ತೆ, ಯಾಕಂದ್ರೆ ಅವರು ಲಗೇಜ್ ಎಲ್ಲ ತೊಗೊಬರ್ಬೇಕು. ನಾವಲ್ಲಿ ವೆಯ್ಟ್ ಮಾಡಿ ಇವ್ರು ಬರೋಷ್ಟೊತ್ತಿಗೆ 20 ನಿಮಿಷ ಅಥವಾ ಅರ್ಧ ಗಂಟೆ ಆಗ್ಬೋದು. ಹಂಗಾಗಿ ಲೇಟ್ ಆಗ್ಬೋದು. ಇದು ಸ್ವಲ್ಪ ಫ್ರೀ ಇದೆ ನಮಗೆ, ಅವ್ರು ಬಂದು ನಿಂತಿರ್ತಾರೆ, ನಾವು ಬಂದು ಪಿಕಪ್ ಮಾಡ್ಕೋಬೋದು, ಆರಾಮಾಗಿದೆ. ಇದು ಏನು ಏರ್ಪೋರ್ಟ್ನ ಏನು ಪ್ರಯಾಣಿಕರನ್ನ ಪಿಕಪ್ ಮಾಡ್ತಕ್ಕಂಥ ಟ್ಯಾಕ್ಸಿ ಚಾಲಕರು ಹೇಳುವಂಥ ಮಾತು. ಈ ರೀತಿಯಾದ ನಿಯಮಗಳನ್ನು ಜಾರಿಗೆ ತಂದರೆ ನಮಗೆ ಕೂಡ ಪ್ರಯಾಣಿಕರಿಗೆ ಅವರ ಲಗೇಜ್ಗಳನ್ನು ಎತ್ಕೊಂಬರೋದಕ್ಕೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಸಂಚಾರ ದಟ್ಟಣೆಯಿಂದ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇತ್ತು. ಜೊತೆಗೆ ಸೈಡ್ ಪಿಕಪ್ ವಾಹನಗಳಿಂದನೂ ಕೂಡ ಈ ಒಂದು ಪಿಕಪ್ ಪಾಯಿಂಟ್ಗಳಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಈ ನಿಟ್ಟಿನಲ್ಲಿ ಏರ್ಪೋರ್ಟ್ ಆಡಳಿತ ಮಂಡಳಿ ಈಗ ಹೊಸ ನಿಯಮವನ್ನು 8ನೇ ತಾರೀಕಿಂದ ಜಾರಿ ಮಾಡಲಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಒಂದು ಏರ್ಪೋರ್ಟ್ಗೆ ಅನುಕೂಲಕರ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್.